ಸೊ ಈಗ ಚೋಳರು, ಈಗ ನಮ್ಮಲ್ಲೂ ನಾವು ಸಾಕಷ್ಟು ದೊಡ್ಡ ದೊಡ್ಡ ರಾಜ ಮಹಾರಾಜರ ಪರಂಪರೆಗಳನ್ನ ನೋಡ್ತಾ ಬಂದಿದೀವಿ. ಅದೇ ರೀತಿ ಈಗ ಚೋಳರು ಅಂತ ಹೇಳಿದಾಗ ನಿಮಗೆ ಫಸ್ಟ್ ಬರುವಂತ ಫೀಲ್ ಏನು ಸರ್? ಚೋಳರು ಅಂದ ತಕ್ಷಣ ನನ್ನ ಮನಸ್ಸಿನಲ್ಲಿ ಬರುವಂತದ್ದು ಅಂದ್ರೆ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಬೃಹದೇಶ್ವರ ದೇವಾಲಯದ ಸೊಬಗು ಮತ್ತು ಅದರ ವಾಸ್ತುಶಿಲ್ಪಿಯ ಒಂದು ವಿಶೇಷತೆ ಏನಿದೆಯಲ್ಲ, ಇದು ಬಹುಶಃ ಜಗತ್ತಿನ ಶ್ರೇಷ್ಠ ದೇವಾಲಯಗಳಲ್ಲಿ ಒಂದು. ಅಂಥ ಒಂದು ಮಹಾನ್ ಕೀರ್ತಿಪ್ರಾಯವಾದಂತಹ ದೇವಾಲಯವನ್ನ ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಂಥವರು ಚೋಳರು. ಹೀಗಾಗಿ ಚೋಳರು ಅಂದ ತಕ್ಷಣ ನನಗೆ ನೆನಪಾಗುವಂಥದ್ದು ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಸೊ ಈಗ ಚೋಳರು ನೇರ ಡಿಸೆಂಡೆಂಟ್ಸ್, ಶಿವಗಣದಿಂದ ಬಂದ ಒಂದು ಕಥೆನೆ ಬರುತ್ತೆ, ಶಿವಗಣದಿಂದ ಬಂದವರು ಅನ್ನೋಂತ ಒಂದು ಪ್ರತೀತಿ ಇದೆ. ಅಂದ್ರೆ ಶಿವನ ಭಕ್ತರಲ್ಲಿ ಇಬ್ಬರು ಅವ್ರ ಮಧ್ಯದಲ್ಲೇ ಜಗಳ ಆದಾಗ ಅವರು ಭೂಮಿಗೆ ಶಾಪ ಪಡ್ಕೊಂಡು ಒಬ್ರು ಜೇಡ ಆಗ್ತಾರೆ, ಇನ್ನೊಬ್ರು ಆನೆ ಆಗ್ತಾರೆ. ನಂತರ ಜೇಡ ಇದ್ದಂತಾರೆ ಚೋಳ ರಾಜ ಆಗಿ ಮತ್ತೆ ಹುಡ್ತಾರೆ ಶಿವನ ಒಂದು ಆಶೀರ್ವಾದದಿಂದ ಅಂತ. ಆ ಒಂದು ಎಳೆಯಲ್ಲಿ ನೋಡಿದಾಗ ಅವರ ಹಿನ್ನೆಲೆಯನ್ನ ಒಂದು ಸ್ವಲ್ಪ ವಿವರವಾಗಿ ವಿವರಿಸಬಹುದಾ ಸರ್? ನೋಡಿ ಸರ್, ನಾನೊಬ್ಬ ವೈಜ್ಞಾನಿಕ ಇತಿಹಾಸವನ್ನ ಅಧ್ಯಯನ ಮಾಡಿದಂತಹ ಇತಿಹಾಸಕಾರ ಯೋಚನೆ ಮಾಡಿದಾಗ, ಈಗ ಸಾಮಾನ್ಯವಾಗಿ ಭಾರತದ ಎಲ್ಲ ರಾಜ ಮನೆತನಗಳಿಗೂ ಅದರದೇ ಆದ ಒಂದು ದಂತಕಥೆಗಳು ಅಂತ ಇರುತ್ತೆ, ಹಿನ್ನೆಲೆಯಲ್ಲಿ ದಂತಕಥೆಗಳು ಅಂತ ಇರುತ್ತೆ. ದಂತಕಥೆಗಳನ್ನ ಮೀರಿದ ಒಂದು ವಾಸ್ತವಿಕ ಅಂಶ ಆಳುವಂಥದ್ದು ಇನ್ನೊಂದಿರುತ್ತೆ. ಈ ಎರಡು ಮುಖಗಳು ಅವರ ಮೂಲದ ಕುರಿತಂತೆ ಇರುವುದು ಸರ್ವೇ ಸಾಮಾನ್ಯ. ಈಗ ಚೋಳ ಸಾಮ್ರಾಜ್ಯ ಅಂತಂದ್ರೆ ಬಹುಶಃ ಈ ಭಾರತ ದೇಶ ಕಂಡಂತ ಒಂದು ಅದ್ಭುತವಾದಂತಹ ಒಂದು ಮನೆತನ. ದಕ್ಷಿಣ ಭಾರತದಲ್ಲಿ ಈ ಒಂದು ಮನೆತನ ತನ್ನ ಸರ್ವಕಾಲಿಕ ಶ್ರೇಷ್ಠತೆಯನ್ನ ಪ್ರತಿಬಿಂಬಿಸಲ್ಪಟ್ಟಿತ್ತು. ಹೇಗೆ ಉತ್ತರ ಭಾರತದಲ್ಲಿ ಮೌರ್ಯರು, ಸಾಮ್ರಾಟ ಅಶೋಕನ ಮೌರ್ಯ ಸಾಮ್ರಾಜ್ಯ ಇತ್ತು, ಹಾಗೆ ದಕ್ಷಿಣ ಭಾರತದಲ್ಲಿ ಚೋಳ ಸಾಮ್ರಾಜ್ಯ ಇತ್ತು. 1000 ವರ್ಷಕ್ಕೂ ಅಧಿಕ ಕಾಲ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ಮನೆತನ ಚೋಳ ಮನೆತನ. ವಿಶೇಷವಾಗಿ ತಮಿಳುನಾಡು ಪ್ರಾಂತ್ಯದಲ್ಲಿ ಅದು ತನ್ನ ಒಂದು ಉಚ್ಛ್ರಾಯ ಸ್ಥಿತಿಯನ್ನ ತಲುಪಿತು. ಇಡೀ ದಕ್ಷಿಣ ಭಾರತವೇ ಅದರ ಹಿಡಿತದಲ್ಲಿದ್ರು ಕೂಡ ತಮಿಳುನಾಡು ಅದರ ಆಡಳಿತದ ಕೇಂದ್ರ ಆಗಿದೆ. ನೋಡಿ, ನೀವು ಮೂಲದ ಬಗ್ಗೆ ಕೇಳಿದ್ರಿ. ಶಿವಗಣದವರು ನಿಜ, ಅವರು ತಮ್ಮನ್ನು ತಾವು ಶಿವಗಣದವರು ಅಂತ ಹೇಳ್ಕೊಳ್ತಾರೆ. ಶಿವನ ಗಣದ ಮೂಲ ಬಗ್ಗೆ ಅವರು ತಮ್ಮನ್ನು ಹೇಳ್ಕೊಳ್ತಾರೆ. ಇಲ್ಲಿ ಸುಮಾರು 21ಕ್ಕೂ ಹೆಚ್ಚು ಅರಸರ ಬಗ್ಗೆ ಅಧಿಕೃತವಾದಂತಹ ಮಾಹಿತಿ ಇದೆ. ಈಗ ತಾವು ಆರಂಭದಲ್ಲಿ ಹೇಳಿದಾಗೆ ಕಮಲ್ ಹಾಸನ್ ಅವರು ಒಂದು ಮಾತನ್ನ ಇತ್ತೀಚೆಗೆ ಹೇಳ್ಬಿಟ್ರು. ಏನು ಅಂತಂದ್ರೆ, ಚೋಳರು ಹಿಂದೂ ಧರ್ಮದವರೇ ಅಲ್ಲ, ಹಿಂದೂ ಧರ್ಮ ಅಸ್ತಿತ್ವದಲ್ಲೇ ಇರಲಿಲ್ಲ, ಆಗ ಏನೇನೋ. ಇದಕ್ಕಿಂತ ಹೆಚ್ಚು ಬಾಲಿಶವಾದಂತಹ ಸ್ಟೇಟ್ಮೆಂಟ್ ಇನ್ನೇನ್ ಕೊಡ್ಲಿಕ್ಕೆ ಸಾಧ್ಯ? ಅವರೊಬ್ಬ ಕಲಾವಿದರಾಗಿ ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ನಾನು ಕೂಡ ಅವರ ಅಭಿನಯದ ಅಭಿಮಾನಿ ಅಂತ, ಸಹಜಾಭಿನಯದ ನಟ. ಅವರಿಗೆ ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ಗಳು ಖಂಡಿತವಾಗಿಯೂ ಶೋಭೆ ತರುವಂತಹ ಸ್ಟೇಟ್ಮೆಂಟ್ಗಳಲ್ಲ. ಯಾರಾದ್ರೂ ಕೂಡ ಇತಿಹಾಸದ ಬಗ್ಗೆ ಅತ್ಯಂತ ಸಾಮಾನ್ಯ ಪರಿಜ್ಞಾನ ಇರುವಂತಹ ವ್ಯಕ್ತಿ ಕೂಡ ಹೇಳಬಲ್ಲ, ಇದು ಒಂದು ಬಾಲಿಶವಾದ ಹೇಳಿಕೆ ಅಂತ. ಹಿಂದೂ ಧರ್ಮದ ಒಂದು ಸಮಯ, ಹಿಂದೂ ಧರ್ಮದ ಇತಿಹಾಸ ಎಷ್ಟು ಸುದೀರ್ಘವಾಗಿದೆ, ಎಷ್ಟೊಂದು ಸಾವಿರಾರು ವರ್ಷಗಳ ಇತಿಹಾಸ, ಐತಿಹಾಸಿಕ ಆಧಾರಗಳ ಸ್ಪಷ್ಟತೆಯೊಂದಿಗೆ ಇತಿಹಾಸ ಇದೆ ಹಿಂದೂ ಧರ್ಮಕ್ಕೆ, ಹಿಂದೂ ಮತಕ್ಕೆ. ಹೀಗಿರುವಾಗ ಇಂಥದ್ದೆಲ್ಲ ಬಾಲಿಶ ಹೇಳಿಕೆಗಳು ತೀರಾ ಖಂಡನಾರ್ಹ. ಮತ್ತು ಈ ಥರದ ಸ್ಟೇಟ್ಮೆಂಟ್ಗಳನ್ನ ಖಂಡಿತವಾಗಿ ಕೊಡಬಾರದು. ಒಬ್ಬ ಹಿರಿಯ ಕಲಾವಿದರಾಗಿ ಈಗ ರಾಜಕೀಯಕ್ಕೂ ಕೂಡ ಬಂದಿದ್ದಾರೆ, ಒಂದು ಇನ್ನೂ ಉನ್ನತ ಸ್ಥಾನದಲ್ಲಿ ಇರುವಂತವರು, ಈ ತರ ಸ್ಟೇಟ್ಮೆಂಟ್ಗಳನ್ನ ಕೊಡಬಾರದು. ಹಿಂದೂ ಧರ್ಮದ ಮೂಲ ಅಂಶ ಆ ಸಾಮ್ರಾಜ್ಯದ ತಿರುಳಿನಲ್ಲೂ ಕೂಡ ಇದೆ, ಚೋಳ ಸಾಮ್ರಾಜ್ಯದ ತಿರುಳಲ್ಲೂ ಕೂಡ ಇದೆ. ಅವರು ಎಷ್ಟು ದೇವಾಲಯಗಳನ್ನ ಕಟ್ಟಿದ್ರು, ಶಿವನ ಆರಾಧಕರಾಗಿದ್ರು. ನೀವೊಂದು ಮಾತು ಹೇಳಿದ್ರು, ಶಿವಗಣದ ಮೂಲವನ್ನ ಹೊಂದಿರತಕ್ಕಂತಹ ಒಂದು ಮನೆತನ ಅಂತ. ಖಂಡಿತವಾಗಿ ಹೌದು, ಆಧಾರಗಳೆಲ್ಲ ಇದೆ. ವಿಶೇಷವಾಗಿ ಈ ಚೋಳ ಸಾಮ್ರಾಜ್ಯದ ಇತಿಹಾಸವನ್ನ ತಿಳಿದುಕೊಳ್ಳಿಕ್ಕೆ ನಮ್ಗೆ ಈ ಸಂಗಮ್ ಸಾಹಿತ್ಯ ಸಹಾಯವನ್ನ ಮಾಡ್ತದೆ. ಆರಂಭದ ಅಶೋಕನ ಶಾಸ್ತ್ರ ಕೂಡ ಸಹಾಯ ಮಾಡ್ತದೆ. ಅಲ್ಲೆಲ್ಲ ಉಲ್ಲೇಖ ನಮಗೆ ಸಿಗ್ತದೆ, ಇವರು ಹಿಂದೂ ಧರ್ಮದವರೇ ಆಗಿದ್ರು, ಶೈವ ಪಂಥದವರಾಗಿದ್ರು, ಶೈವ ಪಂಥೀಯರವರು ಚೋಳರು ಅಂತ. ಯಾಕೆಂತಂದ್ರೆ ನೂರಾರು ಶೈವ ದೇವಾಲಯಗಳನ್ನ, ಶಿವನ ದೇವಾಲಯಗಳನ್ನೇ ಸ್ಥಾಪನೆ ಮಾಡಿದ್ರು. ಸಹಜ,
ಇಲ್ಲಿ 4 ಭಾಗಗಳಿಂದ ನಾವು ಚೋಳ ಸಾಮ್ರಾಜ್ಯವನ್ನ ಆಲೋಚನೆ ಮಾಡಬಹುದು. ಸಂಗಮ ಕಾಲ, ಸಂಗಮ ಪತನದ ಕಾಲ, ಮಧ್ಯಂತರದ ಕಾಲ, ಹೀಗೆಲ್ಲ 4 ವಿಭಾಗಗಳಲ್ಲಿ ಚೋಳರ ಆಡಳಿತವನ್ನ ನಾವು ವಿಭಜನೆ ಮಾಡಿಕೊಂಡು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಹೇಳುತ್ತಾರೆ. ಹೀಗಿರುವಾಗ ಎಷ್ಟೊಂದು ದೇವಾಲಯಗಳನ್ನ, ಶಿವನ ದೇವಾಲಯಗಳನ್ನ ಕಟ್ಟಿ ಹಿಂದೂ ಧರ್ಮದ ಒಂದು ಸಾರವನ್ನ ಜಗತ್ತಿಗೆ ಪ್ರತಿಬಿಂಬಿಸಿದವರು ಚೋಳ ಮನೆತನದವರು. ಹೀಗಿರುವಾಗ ಪ್ರತಿ ಕಣಕಣದಲ್ಲೂ ಹಿಂದೂ ಒಂದು ಧ್ವನಿ ಅವರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟು ನಾವು ದಾಖಲೆ ಸಹಿತವಾಗಿ ಹೇಳುವಷ್ಟು ಸಂಗತಿಗಳಿದೆ. ಹೀಗಿರುವಾಗ ಅವರು ಹಿಂದೂ ಧರ್ಮದವರೇ ಅಲ್ಲ, ಹಿಂದೂ ಮತ ಇರಲಿಲ್ಲ, ಈ ತರ ಸ್ಟೇಟ್ಮೆಂಟ್ಗೆ ಇದೊಂದು ಹಾಸ್ಯಾಸ್ಪದ, ಬಹಳ ಬಾಲಿಶವಾದಂತಹ ಒಂದು ಸ್ಟೇಟ್ಮೆಂಟ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಈಗ ನೀವು ಇತಿಹಾಸಕಾರರಾದ್ರೂ ನಾನು ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಏನಂದ್ರೆ ಈಗ ಜನಪದೀಯ ಕಥೆಗಳು ಬಂದಾಗ ಅದು ಕೂಡ ಒಂದು ಪ್ರಮುಖವಾದಂತ ಒಂದು ಕೊಂಡಿ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಚೋಳ ಮನೆತನಕ್ಕೂ ಮತ್ತೆ ಈ ಜಂಬುಕೇಶ್ವರ ದೇವಾಲಯ, ಅದರಲ್ಲಿರ್ತಕ್ಕಂಥ ಒಂದು ಪವಾಡ ತುಂಬಾ ಜನ ಅಲ್ಲಿ ಸ್ಥಳೀಯರು ಹೇಳ್ತಾ ಬರ್ತಾರೆ, ಅವರು ಕೆಲವು ಗ್ರಂಥಗಳಲ್ಲಿ ಬರೆದುಕೊಂಡಿದ್ದಾರೆ. ಆ ಜಂಬುಕೇಶ್ವರ ದೇವಸ್ಥಾನದಲ್ಲಿ ಮೂಲತಃ ಇವರೊಂದು ಆರಾಧನೆ ಮಾಡ್ತಾರೆ, ಬಳಿಕ ಈ ಒಂದು ರಾಜ ವಂಶಸ್ಥರಾಗಿ ಹುಡ್ತಾರೆ ಅಂತ. ಅಂದ್ರೆ ಆ ಒಂದು ಅಂಶವನ್ನ ಪರಿಗಣಿಸಬಹುದಾದ್ರೆ, ಅಂದ್ರೆ ಒಂದು ಜನಪದೀಯ ನಂಬಿಕೆ ಕೂಡ, ಯಾಕಂದ್ರೆ ಯಾವುದೇ ಒಂದು ಧರ್ಮ ಅಂತ ಬಂದಾಗ ಒಂದು ಗ್ರಾಂಥಿಕ ನಂಬಿಕೆ, ಇನ್ನೊಂದು ಆಚರಣೆಯ ನಂಬಿಕೆ, ಮತ್ತೊಂದು ಜನಪದೀಯ ನಂಬಿಕೆ, 3 ಕೂಡ ಪ್ರಮುಖವಾದಂತ ಒಂದು ಪಿಲ್ಲರ್ಸ್ ಆಗುತ್ತೆ. ಆದ್ರಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇರೋದು. ಖಂಡಿತ ನೋಡಿ ಸರ್, ಇಲ್ಲಿ ಒಂದು ಇತಿಹಾಸವನ್ನ ಕಟ್ಟುವಾಗ, ವೈಲ್ ಕನ್ಸ್ಟ್ರಕ್ಟಿಂಗ್ ಎನಿ ಹಿಸ್ಟ್ರಿ, ಸೋರ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಯೂಸ್ಫುಲ್. ತುಂಬಾ ಪ್ರಮುಖವಾದದ್ದು. ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ. ಯಾವುದೇ ಒಂದು ಐತಿಹಾಸಿಕ ಸಂಗತಿಗೆ ಆಧಾರವೇ ಅತ್ಯಂತ ಪ್ರಮುಖವಾಗುತ್ತದೆ. ಹೀಗಿರುವಾಗ ನೀವು ಒಂದು ಮಾತು ಹೇಳಿದ್ರಿ, ಜನಪದೀಯ ಅಂಶಗಳನ್ನು ನಾವು ಆಧಾರ ಅಂತ ಪರಿಗಣಿಸಬಹುದೇ? ಖಂಡಿತವಾಗಿಯೂ ಪರಿಗಣಿಸಬಹುದು, ಅದು ಕೂಡ ಒಂದು ಆಧಾರವೇ. ಆದರೆ ಯಾವಾಗ ಅಲ್ಲಿ ನೋಡಿ, ಪ್ರಾಥಮಿಕ ಆಧಾರ ಮತ್ತು ದ್ವಿತೀಯಕ ಆಧಾರಗಳು ಅಂತ ಬರ್ತದೆ. ಪ್ರೈಮರಿ ಸೋರ್ಸಸ್ ಮತ್ತು ಸೆಕೆಂಡರಿ ಸೋರ್ಸಸ್ ಅಂತ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಇತಿಹಾಸವನ್ನ ಕಟ್ಟುವ ಸಂದರ್ಭದಲ್ಲಿ ನಾವು ಪರಿಗಣಿಸುವಂತ ಒಂದು ಮಾಧ್ಯಮ ಅಂತಂದ್ರೆ ಆಧಾರಗಳ ವಿಷಯಕ್ಕೆ ಸಂಬಂಧಪಟ್ಟು ಪ್ರಾಥಮಿಕ ಆಧಾರ, ದ್ವಿತೀಯಕ ಆಧಾರ, ಪ್ರೈಮರಿ ಸೋರ್ಸಸ್ ಅಂಡ್ ಸೆಕೆಂಡರಿ ಸೋರ್ಸಸ್. ಇಲ್ಲಿ ಪ್ರೈಮರಿ ಸೋರ್ಸಸ್ ಅಂದ್ರೆ ನಾವು ಶಾಸನಗಳು ಅಥವಾ ನೇರವಾಗಿ ಆ ಕಾಲದಲ್ಲಿ ಇದ್ದಂತಹ, ಆ ಕಾಲವನ್ನು ನೋಡಿದಂಥವ್ರು ಬರೆದಂತಹ ವರದಿಗಳು, ಇವನ್ನೆಲ್ಲ ನಾವು ಪ್ರೈಮರಿ ಸೋರ್ಸಸ್. ಟೆಂಪಲ್ ಆರ್ಕಿಟೆಕ್ಚರ್, ಇವನ್ನೆಲ್ಲ ನಾವು ಪ್ರೈಮರಿ ಸೋರ್ಸಸ್ ತಗೊಂಡ್ರೆ, ಇನ್ನು ದ್ವಿತೀಯಕ ಆಧಾರಗಳು, ಮೌಖಿಕ ಹೇಳಿಕೆಗಳು, ಜನಪದೀಯ ಅಂಶಗಳು, ಇವನ್ನೆಲ್ಲ ನಾವು ಸೆಕೆಂಡರಿ ಸೋರ್ಸಸ್ ಅಂತ ತಗೋತೇವೆ. ಆದರೆ ಇದನ್ನು ತಳ್ಳಿ ಹಾಕುವ ಪ್ರಶ್ನೆ ಇಲ್ಲ. ಇದು ಜನಪದೀಯ ಕಥೆ, ಜನಪದೀಯ ಸಂಗತಿ, ಜನಪದೀಯ ಆಧಾರ, ಹೀಗಾಗಿ ನಾವು ಇದು ಯೂಸ್ ಆಗೋದಿಲ್ಲ ಆ ಥರ ಎಲ್ಲ ಏನಿಲ್ಲ. ಅದನ್ನು ಕೂಡ ನಾವು ಮಾನ್ಯ ಮಾಡುತ್ತೇವೆ ಇತಿಹಾಸವನ್ನು ರಚನೆ ಮಾಡುವಾಗ. ಜಂಬುಕೇಶ್ವರ ದೇವಾಲಯದ ಒಂದು ಉಲ್ಲೇಖ ಹೇಳಿದ್ವಿ. ಆರಂಭದ ಅರಸು, ಚೋಳರ ಆರಂಭದ ಅರಸು, ಅಲ್ಲಿನ ಒಂದು ವಿಶೇಷ ಆರಾಧಕನಾಗಿದ್ದ. ಅವನ ಆ ಆರಾಧನೆಯ ಪ್ರತಿಫಲವಾಗಿ ಅವನಿಗೊಂದು ವಿಶೇಷವಾದಂತಹ ಶಕ್ತಿ ಪ್ರಾಧಾನ್ಯಕ್ಕಾಗಿ ಅವನಿಂದ ಆ ಸಾಮ್ರಾಜ್ಯ ಸ್ಥಾಪಿಸಲ್ಪಟ್ಟಂತಹ ಒಂದಷ್ಟು ಜಾನಪದೀಯ ಹೇಳಿಕೆಗಳು ವಿಶೇಷವಾಗಿ ಪ್ರಾದೇಶಿಕ ಇತಿಹಾಸದಲ್ಲಿ ಬರ್ತದೆ. ಅಲ್ಲಿನ ಪ್ರಾದೇಶಿಕ ಇತಿಹಾಸ, ತಮಿಳುನಾಡಿನ ಪ್ರಾದೇಶಿಕ ಇತಿಹಾಸದಲ್ಲಿ ಬರ್ತದೆ. ಇನ್ನೂ ಅನೇಕ ಇದೆ, ಇದು ಒಂದೇ ಅಂತಲ್ಲ, ಇನ್ನೂ ಅನೇಕ ಸಂಗತಿಗಳಿದೆ. ಹೇಗೆ ಒಂದು ರಾಮಾಯಣ ನೂರಾರು ರಾಮಾಯಣಗಳ ರಚನೆಗೆ ಕಾರಣ ಆಯಿತು, ವಿಭಿನ್ನ ರಾಮಾಯಣಗಳು ಹುಟ್ಟುಕೊಂಡವು, ಹಾಗೆ ಒಂದು ಸಾಮ್ರಾಜ್ಯದ ಸ್ಥಾಪನೆ ಅಂತ ಬಂದಾಗ ಅಲ್ಲಿ ಅನೇಕ ಕಥೆಗಳು, ಜಾನಪದೀಯ ಸಂಗತಿಗಳೆಲ್ಲ ಸಾಮಾನ್ಯವಾಗಿ ಹುಟ್ಟುಕೊಳ್ತವೆ. ಆದ್ರೆ ಇಲ್ಲಿ ಏನು ಗೊತ್ತಾ, ಈ ಪ್ರಗತಿಪರರು ಅಥವಾ ತುಂಬಾ ಈಗ ಆ ಪಂಥ ಈ ಪಂಥ ಹೀಗೆಲ್ಲ ಶುರುವಾಗಿ ಏನೇನೋ ಒಂದಷ್ಟು ಪೂರ್ವಾಗ್ರಹ ಪೀಡಿತತ್ವ ಹೇಳುವಂಥದ್ದು ಪ್ರಾರಂಭ ಆಗ್ಬಿಟ್ಟಿದೆಯಲ್ಲ. ಭಾರತದ ಇತಿಹಾಸ ಅಂತ ಬಂದಾಗ ಎಷ್ಟು ವಿಮರ್ಶೆಗೆ ಅವಕಾಶ ಇದೆ, ವಿಮರ್ಶೆ ಮಾಡ್ತಾರೆ, ಧನಾತ್ಮಕವಾಗಿ ಋಣಾತ್ಮಕವಾಗಿ ಎಲ್ಲ ರೀತಿ ವಿಮರ್ಶೆ ಇದೆ. ಹೀಗಿರುವಾಗ ಅವರೆಲ್ಲ ಏನ್ ಮಾಡ್ತಾರೆ, ಏನು ನಿಖರವಾದ ಆಧಾರ ಏನು, ಹೀಗೆಲ್ಲ ಪ್ರಶ್ನೆ ಮಾಡ್ತಾರಲ್ಲ. ಅಂತಹ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಣ್ಯ ಅಂತ ತೆಗೆದುಕೊಳ್ಳುವಂಥದ್ದು ಪ್ರಾಥಮಿಕ ಆಧಾರಗಳು, ಶಾಸನಗಳು ಅಥವಾ ಇತ್ಯಾದಿ ಸಂಗಮ್ ಸಾಹಿತ್ಯ, ಈ ಥರಗಳು ವಿಶೇಷ ಆಧಾರಗಳು ಅಂತ ತೆಗೆದುಕೊಳ್ತೇವೆ. ಅದು ಗಣ್ಯ ಅಂತ ನಾವು ಜನಪದೀಯ ಆಧಾರಗಳನ್ನ ನಗಣ್ಯ ಮಾಡ್ತೀವಿ. ಇದು ಗಣ್ಯವೇ, ಇಲ್ಲಿ ನಗಣ್ಯ ಯಾವುದೂ ಇಲ್ಲ. ಹೀಗಾಗಿ ಆ ಜಾನಪದೀಯ ಅಂಶಗಳಿಗೂ ಒಂದು ಪುರಸ್ಕಾರ ಇದೆ ನಮ್ಮೊಳಗಿನ ಭಾವನೆಯಲ್ಲಿ. ಅದನ್ನು ನಾವು ತಳ್ಳಿ ಹಾಕೋಲಿಕ್ಕೆ ಸಾಧ್ಯ ಇಲ್ಲ. ಈ ಜಾನಪದ ಇರ್ಬೋದು, ಪ್ರಾಥಮಿಕ ಆಧಾರಗಳಿರ್ಬೋದು, ದ್ವಿತೀಯಕ ಆಧಾರಗಳಿರ್ಬೋದು, ಈ ಎಲ್ಲವೂ ಹೇಳುವಂಥದ್ದು ಒಂದೇ, ಅವರು ಶೈವ ಧರ್ಮದವರು, ಶೈವ ಪಂಥದವರು.
ಶೈವ ಪಂಥೀಯರಾಗಿದ್ರು ಹೇಳುವಂಥದ್ದನ್ನೇ ಅದು ಅಪ್ಹೋಲ್ಡ್ ಮಾಡುತ್ತೆ, ಎತ್ತಿ ಹಿಡಿಯುತ್ತೆ. ಜೊತೆಗೆ ಅವರು ದೇವಿ ಆರಾಧಕರು ಆಗಿರ್ತಾರೆ. ಯಾಕಂದ್ರೆ ಶಾಕ್ತ ಪಂಥ ಅವರ ದೇವತೆ ಕೂಡ ಕುಲದೇವಿ ಕೂಡ ದೇವತೆ ಆಗಿರ್ತಾಳೆ. ಅಂದ್ರೆ ಈ ನಾವು ಮಹಿಷಾಸುರ ಮರ್ದಿನಿ ಅಥವಾ ಅದರ ಒಂದು ರೂಪವೂ ಆಗಿ, ಆ ಹೆಸರು ನಂಗೆ ನೆನಪಾಗ್ತಾ ಇಲ್ಲ, ಅವರ ಕುಲದೇವಿ ಹೆಸರು ಒಂದ್ ರೀತಿಯಿಂದ ಶಾಕ್ತ ಪರಂಪರೆಗೂ ಕೂಡ ಹತ್ತಿರವಾಗಿದ್ದಾರೆ. ಇನ್ನ ರಾಜರಾಜರ ಚೋಳರ ಸಹೋದರಿ ಸಾಕಷ್ಟು ವಿಷ್ಣು ಮಂದಿರಗಳನ್ನು ನಿರ್ಮಾಣ ಮಾಡಿರುವಂತವ್ರು. ಅಂದ್ರೆ ವೈಷ್ಣವ ಪರಂಪರೆಗೂ ಕೂಡ ಅವರು ಮುಕ್ತವಾದಂತ ಕೊಡುಗೆಯನ್ನ ಕೊಟ್ಟಿರುವಂತವ್ರು. ಅಂದ್ರೆ ನಾನು ಇಲ್ಲಿ ಕೇಳ್ತಾ ಇರುವಂತ ಪ್ರಶ್ನೆ ಏನಂತ ನೋಡೋದಾದ್ರೆ ಸರ್, ನಾವ್ ಎಷ್ಟೋ ಬಾರಿ ಏನಾಗುತ್ತೆ, ನಮ್ಮ ನಂಬಿಕೆಗಳನ್ನ ಇತಿಹಾಸದ ಮೇಲೆ ಆರೋಪಿಸಿದಾಗ ನಂಬಿಕೆ ಅಥವಾ ಅದು ಯಾವ ನಂಬಿಕೆಗೆ ಏನೇ ಕಾರಣ ಇರ್ಬೋದು, ಅದು ರಾಜಕೀಯ ಕಾರಣ ಇರ್ಬೋದು ಅಥವಾ ಪ್ರಾದೇಶಿಕವಾಗಿರ್ತಕ್ಕಂಥ ಕಾರಣ ಇರ್ಬೋದು ಅಥವಾ ಇನ್ನೊಂದು ಎಕ್ಸ್ಪೈಜೆಡ್ ಏನೇ ಕಾರಣ ಇದ್ರೂ ಕೂಡ ಆ ನಮ್ಮ ನಂಬಿಕೆಗಳನ್ನ ಇತಿಹಾಸದ ಮೇಲೆ ಆರೋಪಿಸೋದು ಎಷ್ಟು ಸರಿ, ಒಂದನೇ ಪ್ರಶ್ನೆ. ಎರಡನೇದ್ದು, ಆ ರೀತಿ ಆರೋಪಿಸೋದಕ್ಕೂ ಏನಾದ್ರೂ ಒಂದು ತಳೆ ಹದಿಬೇಕಲ್ವಾ ಅಂತ. ಯಾಕಂದ್ರೆ ಈ ರೀತಿಯಾದಂತ ವಿನಾಕಾರಣ ಬಹುಶಃ ರಾಜರಾಜ ಚೋಳರು ಅವರ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ಮುಂದೊಂದ್ ದಿನ 21ನೇ ಶತಮಾನದಲ್ಲಿ ನಾನು ಹಿಂದೂ ಧರ್ಮದವನೇ ಅಲ್ಲ ಅಂತ ನಾನು ಕರಿಬಹುದು ಅಂತ. ನಿಜ ಸರಿ. ಎರಡು ಪ್ರಶ್ನೆಯನ್ನ ಹಾಕಿ, ಇತಿಹಾಸದ ಮೇಲಿನ ನಮ್ಮ ಪೂರ್ವಾಗ್ರಹವನ್ನ ಹೇರು ಎಷ್ಟರ ಮಟ್ಟಿಗೆ ಸರಿ ಅಂತ. ಖಂಡಿತವಾಗಿಯೂ ತಪ್ಪುವುದು. ಯಾಕೆ ಅಂತಂದ್ರೆ ಹೀಗೆ ಒಂದು ಇತಿಹಾಸದ ಬಗ್ಗೆ ಯಾರು ಬೇಕಾದ್ರೂ ಹೇಗೆ ಬೇಕಾದ್ದು ಖಂಡಿತವಾಗಿಯೂ ಒಪ್ಪತಕ್ಕ ಮಾತಲ್ಲ. ಯಾಕೆಂತಂದ್ರೆ ಇತಿಹಾಸ ಹೇಳುವಂಥದ್ದು ಒಂದು ತೀರ ಗಂಭೀರವಾದಂತಹ ಎಲ್ಲ ವಿಷಯಗಳ ತಾಯಿ, ಮದರ್ ಆಫ್ ಆಲ್ ಸಬ್ಜೆಕ್ಟ್ ಅಂತ ಕರೀತಾರೆ ಹಿಸ್ಟ್ರಿಯನ್ನ. ಹೀಗಾಗಿ ಹಿಸ್ಟ್ರಿ ಅತ್ಯಂತ ಸುಲಭದ ಒಂದು ವಿಷಯ ಅಲ್ಲ, ಅಥವಾ ಸುಲಭವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟು ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ನಿಖರತೆ ಇರುತ್ತೆ, ಅದಕ್ಕೊಂದು ಆಧಾರ ಬೇಕು. ನೋಡಿ, ಗಂಗೈಕೊಂಡ ಚೋಳ ಹೇಳುವಂತ ಒಂದು ಬಿರುದನ್ನ ರಾಜೇಂದ್ರ ಚೋಳ ಪಡೆದುಕೊಂಡಿದ್ದ. ಒಂದು ಅದ್ಭುತವಾದ ಸಂಗತಿ ಹೇಳ್ತೇನೆ. ಆತ ಗಂಗಾ ನದಿಯವರೆಗೆ ಹೋಗಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡುವುದರ ಮೂಲಕವಾಗಿ ಗಂಗೈಕೊಂಡ ಚೋಳ ಹೇಳುವಂತ ಒಂದು ಬಿರುದನ್ನ ಸಂಪಾದಿಸಿಕೊಳ್ತಾನೆ. ಟು ಕಮೆಮೊರೇಟ್ ದ ವಿಕ್ಟರಿ, ಆ ವಿಜಯದ ನೆನಪಿಗೋಸ್ಕರವಾಗಿಯೇ ಬೃಹದೀಶ್ವರ ದೇವಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಗಂಗಾ ನದಿ ಪವಿತ್ರ, ಹಿಂದೂ ಧರ್ಮ ಅತ್ಯಂತ ಪವಿತ್ರ ಅಂತ ನಂಬಿಕೊಂಡಿರುವಂತಹ, ಇಂದಿಗೂ ಕೂಡ ನಂಬಿಕೊಂಡಿರುವಂತಹ ಗಂಗಾ ನದಿಯ ನೀರನ್ನ ತೆಗೆದುಕೊಂಡು ಬಂದು ತನ್ನ ರಾಜಧಾನಿಯಲ್ಲಿ ಚೋಳಪುರಂ, ಗಂಗೈಕೊಂಡ ಚೋಳಪುರಂದಲ್ಲಿ ಒಂದು ಕೆರೆಯನ್ನ ತೋಡಿಸಿ ಆ ಕೆರೆಗೆ ಗಂಗಾ ನದಿಯ ನೀರನ್ನ ಹಾಕಿ ಅದು ಕೂಡ ಗಂಗಾ ನದಿಯಷ್ಟೇ ಪವಿತ್ರ ಅಂತ ಪರಿಭಾವಿಸುವಷ್ಟರ ಮಟ್ಟಿಗೆ ಹಿಂದೂ ಧರ್ಮದ ಜೊತೆಗಿನ ಅವನ ಭಾವನಾತ್ಮಕ ನಂಟಿತ್ತು. ಇದ್ರ ಬಗ್ಗೆ ಅಲ್ಲ, ಇದಕ್ಕೆಲ್ಲ ಎಷ್ಟು ಅಧಿಕೃತ ಸೋರ್ಸ್ ಇದೆ, ಎಷ್ಟು ಆಧಾರ ಇದೆ. ಇದು ಒಂದು ಜಾನಪದೀಯ ಕಥೆ ಅಲ್ಲ ಇದೆಲ್ಲ. ಈಗ ನಾನು ಹೇಳಿರ್ತಕ್ಕಂಥದ್ದು ಅತ್ಯಂತ ನಿಖರವಾದ ವೈಜ್ಞಾನಿಕ ಸತ್ಯ ಆಧಾರ. ಹೀಗಿರುವಾಗ ಅವರು ಹಿಂದೂ ಧರ್ಮದವರಲ್ಲ, ಈ ತರ ಬಾಲಿಶ ಹೇಳಿಕೆಗಳಿಗೆ ಅರ್ಥವೇ ಇಲ್ಲ. ಹೀಗಾಗಿ ನಮ್ಮೊಳಗಿನ ಪೂರ್ವಾಗ್ರಹತ್ವವನ್ನ ಇತಿಹಾಸಕ್ಕೆ ಬೆಸೆದು ಇತಿಹಾಸವನ್ನ ಕಲುಷಿತಗೊಳಿಸುವಂತದ್ದು ತೀರಾ ಖಂಡನಾರ್ಹವಾದಂತಹ ಸಿದ್ಧತೆ. ಇಲ್ಲಿ ಇನ್ನೊಂದು ಮುಖ್ಯವಾದಂತ ವಿಚಾರ ಇದೆ ಸರ್. ಏನಂತ ನೋಡೋದಾದ್ರೆ, ಈ ಹಿಂದೂ ಅನ್ನುವಂತ ಪದ ಇದೆಯಲ್ಲ, ಆ ಪದದ ಬಳಕೆ ವಿಚಾರದಲ್ಲೂ ಕೂಡ ಗಮನಿಸಿದಾಗ, ಅಂದ್ರೆ ಈಗ ನಾವು ಎಷ್ಟೋ ಸರಿ ಆಕ್ಸಿಜನ್ಗೆ ಆಕ್ಸಿಜನ್ ಅಂತ ಹೆಸರನ್ನೇ ಹಿಡಿದಿರುವಂತ ಸಂದರ್ಭದಲ್ಲಿ ಯಾರು ಉಸಿರಾಟನೆ ಮಾಡ್ತಾ ಇರ್ಲಿಲ್ಲ ಅನ್ನೋ ತರ. ಹಿಂದೂ ಅನ್ನೋದು ಅದು ಸಿಂಧೂ ನಾಗರಿಕತೆಯ ಹಿನ್ನೆಲೆಯಲ್ಲಿ ಈ ಕಡೆ ನಂತರದಲ್ಲಿ ಒಂದು ಅಪಭ್ರಂಶ ಆಗಿ ಹಿಂದೂ ಅನ್ನೋ ಶಬ್ದ ಉಟ್ಕೊಂಡ್ರು ಆ ಪದ್ಧತಿಗಳಲ್ಲಿ ಹಿಂದೂ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸನಾತನ ಧರ್ಮ, ಒಂದು ಶಿವ, ಶೈವ, ವೈಷ್ಣವ ಪರಂಪರೆಗಳಿದೆಯಲ್ಲ, ಪರಂಪರೆ ಪ್ರತಿಯೊಂದ್ರಲ್ಲೂ ಕೂಡ ಇಲ್ಲಿ ಪ್ರತಿಬಿಂಬಿಸ್ತಾ ಹೋಗುತ್ತೆ. ಹೀಗಾಗಿ ಆ ವಾಟ್ಸಿಂದ ನೇಮ್ ಅನ್ನೋ ಹಾಗೆ ಆ ಹೆಸರಿಂದ ಒಂದನ್ನೇ ಹಿಡ್ಕೊಂಡು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳುವಂತದ್ದು ಮತ್ತೆ ಇತಿಹಾಸವನ್ನ ಅಪಭ್ರಂಶ ಮಾಡುವಂತದ್ದು, ಅದು ಯಾವ ಮಟ್ಟಿಗೆ ಸರಿ ಅನ್ಸುತ್ತೆ? ಇಲ್ಲ, ಖಂಡಿತವಾಗಿ ತಪ್ಪು ಅದು. ಯಾಕೆಂತಂದ್ರೆ ನೋಡಿ, ಈಗ ಉಳಿದ ಧರ್ಮ ಹೇಳುವಂತ ಒಂದು ಪ್ರಯೋಗದಲ್ಲೇ ನಾವು ಎಡವು ಬಿಟ್ಟಿದ್ದೇವೆ. ಯಾಕೆ, ಹೇಗೆ? ಧರ್ಮ ಅಂದ್ರೆ ಅದೊಂದು ಆದರ್ಶ, ಅದೊಂದು ಪದ್ಧತಿ, ಅದೊಂದು ಸಂಸ್ಕಾರ. ಧರ್ಮ ಅಂದ್ರೆ ಅದೊಂದು ಸಂಸ್ಕಾರ ಅಲ್ವಾ? ಮತ ಅಂದ್ರೆ ಒಂದು ಸಮುದಾಯ, ನಿರ್ದಿಷ್ಟ ಜನಾಂಗ, ನಿರ್ದಿಷ್ಟ ಸಂಸ್ಕಾರವನ್ನ ಅನುಸರಿಸುವವರ ಒಂದು ಕೂಟ, ಅದು ಮತ. ಮತ ಬೇರೆ, ಧರ್ಮ ಬೇರೆ. ಹಿಂದೂ ಧರ್ಮ ಇದು ಎಷ್ಟು ವಿಶಾಲತೆಯಿಂದ ಕೂಡಿದೆ. ನಾವು ಅದಕ್ಕೆ ಮತವನ್ನ ತಳುಕು ಹಾಕೊಂಡಿದ್ದೇವೆ. ಈಗ ನಮ್ಮ ಅನುಕೂಲತೆಗಾಗಿ ಮಾಡಿಕೊಂಡಂತಹ ವ್ಯವಸ್ಥೆಯೇ ಹೊರತು ಅದಲ್ಲ. ಹಿಂದೂ ಹೇಳುವಂಥದ್ದು ಒಂದು ಮತಕ್ಕೆ ಸೀಮಿತವಾಗಿಲ್ಲ,
ಮತಕ್ಕೆ ಸೀಮಿತವಾಗಿರದಷ್ಟು ವಿಶಾಲತೆ ಹಿಂದೂ ಧರ್ಮದಲ್ಲಿದೆ, ಅರ್ಥಾತ್ ಹಿಂದೂ ಮತದಲ್ಲಿದೆ. ಇದನ್ನ ಅರ್ಥೈಸಿಕೊಳ್ಬೇಕು. ಬಹಳ ಸೂಕ್ಷ್ಮವಾದ ಆಳವಾದಂತಹ ವಿಚಾರ ಇದೆ. ಇಲ್ಲಿ ಮತ ಮತ್ತು ಧರ್ಮಕ್ಕೆ ವ್ಯತ್ಯಾಸ ಇದೆ. ಇಲ್ಲಿ ಕ್ರಿಶ್ಚಿಯನ್ ಮತ, ಇಸ್ಲಾಂ ಮತ, ಬೌದ್ಧ ಮತ, ಜೈನ ಮತ, ಹಾಗೆ ಹಿಂದೂ ಮತ, ಹೀಗೆಲ್ಲ ಇದೆ. ಆದ್ರೂ ಧರ್ಮ ಅನ್ನೋ ಪ್ರಯೋಗವನ್ನ ಮಾಡ್ತೇವೆ. ಹಿಂದೂ ಧರ್ಮ ಅಂದ್ರೆ ಅದೊಂದು ಆದರ್ಶ. ನೋಡು, ನಿನಗೇನಾದ್ರೂ ಧರ್ಮ ಇದೆಯೇನ ಅಂತ ಕೇಳ್ತೇವೆ ನಾವು, ಒಬ್ಬರಿಗೆ ಕೇಳ್ಬೇಕಾದ್ರೆ ಅದ್ರ ಅರ್ಥ ಏನು? ಇದು ಧರ್ಮ ಅಲ್ಲಪ್ಪ ಅಂತ ಹೇಳ್ತೇವೆ. ಇದ್ರ ಅರ್ಥ ಏನು? ಇದು ಸಮಂಜಸ ಅಲ್ಲ, ಇದು ಆದರ್ಶ ಅಲ್ಲ, ಇದ್ರ ಅರ್ಥ ಅದು. ಹೀಗಾಗಿ ಇಲ್ಲಿ ಹಿಂದೂ ಧರ್ಮ ಹೇಳುವುದಕ್ಕೆ ತುಂಬಾ ವಿಶಾಲತೆ ಇದೆ. ನೋಡಿ, ಸಿಂಧೂ ನಾಗರಿಕತೆ, ಸಿಂಧೂ ನದಿ ಬಯಲಿನ ನಾಗರಿಕತೆ, ಅದೇ ಕಾಲಕ್ರಮೇಣ ಸಿಂಧೂ ಹಿಂದೂವಾಗಿ ಅದು ಅಪಭ್ರಂಶಕೊಂಡು ಹಿಂದೂ ಆಗಿರಬಹುದು, ಅದು ಅಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಹಾಗಂತ ಇದು ಆ ನಂತರದ್ದು ಇತ್ತೀಚಿನದು ಈ ಎಲ್ಲ ಹೇಳಿಕೆಗಳು ತೀರಾ ಅಸಮಂಜಸವಾದಂತಹ ಹೇಳಿಕೆಗಳು, ಮತ್ತೆ ಹಾಸ್ಯಾಸ್ಪದವಾದಂತಹ ಹೇಳಿಕೆಗಳು. ಎಷ್ಟು ಸುದೀರ್ಘವಾದಂತಹ ಚಾರಿತ್ರಿಕ ಹಿನ್ನೆಲೆ ಇದೆ. ಈಗ ನಾವು ಎಷ್ಟೋ ನಾಗರಿಕತೆಗಳನ್ನ ಬಿಟ್ಬಿಟ್ಟು ಸಿಂಧೂ ನಾಗರಿಕತೆ ಕಾಲಿಟ್ಬಿಟ್ಟಿದ್ದೇವೆ ನಾವು. ಅದು ಭಾರತದ ಇತಿಹಾಸವನ್ನ ಪುನರಾವಲೋಕನ ಮಾಡಿದಾಗ ತಿಳಿದು ಬರುವಂತಹ ಸಂಗತಿ. ಈಗ ನಾವು ಪಾಠವನ್ನ ಮಾಡ್ತೇವೆ, ನಾವು ಮಕ್ಕಳಿಗೆ ಇತಿಹಾಸದ ಪಾಠವನ್ನ ಮಾಡ್ತೇವೆ. ಭಾರತದ ಪ್ರಥಮ ನಾಗರಿಕತೆ ಯಾವುದು ಅಂತ ಕೇಳಿದ್ರೆ ಸಿಂಧೂ ನದಿ ನಾಗರಿಕತೆ ಅಂತ ಹೇಳ್ತೇವೆ. ಅದು ಸುಳ್ಳು ಅಂತ ನನಗ್ ಗೊತ್ತು, ಈಗಿನ ಮಕ್ಕಳಿಗೂ ಗೊತ್ತು ಅದು ಸುಳ್ಳು, ಸರ್ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆದ್ರೂ ಪಠ್ಯದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ನಾವು ಹೇಳ್ಬೇಕಾಗತ್ತೆ. ಹಾಗಂತ ಅದೇ ಭಾರತದ ಪ್ರಥಮ ನಾಗರಿಕತೆ ಅಲ್ಲ. ಭಾರತಕ್ಕೆ ಕೇವಲ ಒಂದು 4,500 ವರ್ಷಗಳ ಇತಿಹಾಸ ಇದ್ದದ್ದಲ್ಲ. ಸಿಂಧೂ ನಾಗರಿಕತೆಯೇ ಪ್ರಥಮ ನಾಗರಿಕತೆ ಅಂತ ಹೊರಟ್ರೆ ಕೇವಲ 4,500 ವರ್ಷಗಳ ಇತಿಹಾಸ ಆಗ್ಬಿಡತ್ತೆ ಅಷ್ಟೇ. ಹಾಗಾದ್ರೆ ಭಾರತಕ್ಕೆ ಚಾರಿತ್ರಿಕ ಹಿನ್ನೆಲೆ, ಅದಕ್ಕಿಂತ ಪೂರ್ವದಲ್ಲಿ ಇದ್ದಂತಹ ಸರಸ್ವತಿ ನಾಗರಿಕತೆ ಕಥೆ ಏನು? ವೇದಗಳ ಕಾಲದ ನಾಗರಿಕತೆ ಕಥೆ ಏನು? ಅಯೋಧ್ಯ ನಾಗರಿಕತೆಯ ಕಥೆ ಏನು? ರಾಮಾಯಣ ಬೇರೆ ಅಲ್ಲ, ರಾಮಾಯಣ ಅಯೋಧ್ಯ ನಾಗರಿಕತೆ. ರಾಮಾಯಣ ಕೇವಲ ಒಂದು ಮಹಾಕಾವ್ಯ ಅಲ್ಲ, ರಾಮಾಯಣ ಒಂದು ಜನಜೀವನ, ರಾಮಾಯಣ ಒಂದು ನಾಗರಿಕತೆ. ಅಯೋಧ್ಯ ನಾಗರಿಕತೆ ಅಂತ ನಾವು ಕರೆದಿಲ್ಲ ಅದನ್ನ. ರಾಮಾಯಣ ಅಂದ್ರೆ ಅದು ಮಹಾಕಾವ್ಯಕ್ಕೆ ಸೀಮಿತವಾಗಿಬಿಟ್ಟಿದ್ದೇವೆ, ಮಾಡ್ಬಿಟ್ಟಿದ್ದೇವೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಗುವುದು. ಅದನ್ನೊಂದು ನಾಗರಿಕತೆ ಅಂತ ಶೈಕ್ಷಣಿಕ ಅಕಾಡೆಮಿಕ್ ಒಂದು ಡಿಸಿಪ್ಲಿನ್ ಅನ್ನು ನಾವು ರಾಮಾಯಣಕ್ಕೆ ಕೊಟ್ಟಿದ್ದಿದ್ರೆ ಬಹುಶಃ ಈ ರೀತಿಯ ಅಪಸವ್ಯಗಳಿಗೆಲ್ಲ ಅವಕಾಶಗಳು ಇರ್ತಾ ಇರ್ಲಿಲ್ಲ. ಹಾಗೆ ಮಹಾಭಾರತ ಹಸ್ತಿನಾವತಿ ನಾಗರಿಕತೆ ಹೇಳಿದ್ದಿದ್ರೆ ನಾವು ಈಗ ಉತ್ಖನನ ಮಾಡಿ ಸಾಕ್ಷಿ ತೋರಿಸಿ ನಂಬಿಸುವ ಪ್ರಯತ್ನಕ್ಕೆ ಮುಂದಾಗುವ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಈಗ ನೋಡಿ, ರಾಮಾಯಣಕ್ಕೆ ಸಂಬಂಧಪಟ್ಟು ಎಷ್ಟು ಪುರಾವೆಗಳು ಸಿಕ್ಕಿವೆ, ಎಕ್ಸ್ಕವೇಷನ್ ಆಗಿದೆ. ಮಹಾಭಾರತಕ್ಕೆ ಸಂಬಂಧಪಟ್ಟು ಎಷ್ಟು ಎಕ್ಸ್ಕವೇಷನ್ ಆಗಿದೆ. ದ್ವಾರಕಾ ಪಟ್ಟಣವನ್ನೇ ರಾವ್, ಒನ್ ಆಫ್ ದ ಗ್ರೇಟೆಸ್ಟ್ ಆರ್ಕಿಯಾಲಜಿಸ್ಟ್ ಆಫ್ ಅವರ್ ಕಂಟ್ರಿ, ರಾವ್ ಅವರು ಕಂಡು ಹಿಡಿದಿದ್ದಾರೆ ದ್ವಾರಕಾ ಪಟ್ಟಣವನ್ನೇ. ಹಾಗಾದ್ರೆ ಇದೆಲ್ಲ ಹಿಂದೂ ಧರ್ಮದ, ಹಿಂದೂ ಮತದ ಪ್ರಾಚೀನತೆಯ ಪ್ರತಿಬಿಂಬಗಳಲ್ಲವೇ? ಇವರೆಲ್ಲ ಏನ್ ಮಾತಾಡ್ತಾರೆ? ಇವರ ಮಾತಿಗೆ ಏನಾದ್ರೂ ಅರ್ಥ ಇದೆಯಾ? ಹಿಂದೂ ಮತದ, ಹಿಂದೂ ಧರ್ಮದ ಪ್ರಾಚೀನತೆಯನ್ನ ಪ್ರಶ್ನಿಸುವಂತಹ ಈ ರೀತಿಯ ಅಪಸವ್ಯ ಹೇಳಿಕೆಗಳಿಗೆಲ್ಲ ನಾವು ಉತ್ತರ ಕೊಡಬೇಕಾದಂತಹ ಒಂದು ಪ್ರಸಂಗ ಸೃಷ್ಟಿಯಾದಂತೆ ವಿಪರ್ಯಾಸ ಅಂತ ಹೇಳಿಕ್ಕೆ ಖಂಡಿತವಾಗ ಅದ್ಭುತವಾದಂತ ಮಾತನ್ನ ಹೇಳಿದ್ರಿ. ನಾನು ಎರಡು ಪ್ರಶ್ನೆಯನ್ನ ಕೇಳಿ ನಾನು ಈ ಒಂದು ಕನ್ವರ್ಸೇಷನ್ಗೆ ವಿರಾಮ ಹೇಳ್ತೇನೆ. ಮುಖ್ಯವಾಗಿ ಏನಂದ್ರೆ, ಯಾರು ತನ್ನ ಇತಿಹಾಸವನ್ನ ತಿಳಿದಿರೋದಿಲ್ಲ ಅವನು ಇತಿಹಾಸ ಸೃಷ್ಟಿಸೋಕ್ ಸಾಧ್ಯ ಇಲ್ಲ ಅಂತಾರೆ. ಆದ್ರೆ ತಮಿಳ್ನಾಡು ಅಂತ ಒಂದು ಅದ್ಭುತ ಇತಿಹಾಸ ಇರ್ತಕ್ಕಂಥದ್ದು, ಒಂದು ದೇವಸ್ಥಾನಗಳ ತವರೂರು ಕೂಡ ಹೌದು. ಆದ್ರೆ ಅಲ್ಲಿಂದನೇ ಈ ತರ ಒಂದು ಸ್ವರಗಳು ಬರೋದಕ್ಕೆ ಮುಖ್ಯವಾದಂತ ಕಾರಣ ಒಂದು. ಇನ್ನ ಕೊನೆಯದಾಗಿ ನೋಡೋದಾದ್ರೆ, ರಾಜರಾಜ ಚೋಳ ಇವತ್ತು ಇನ್ವೇಡರ್ಸ್, ತುಂಬಾ ಜನ ಇನ್ವೇಡರ್ಸ್ ಗಳ ಸಮಾಧಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರವಾಸಿ ಸ್ಥಳಗಳಾಗಿದ್ದಾವೆ, ಪ್ರವಾಸಿ ಸ್ಥಾನ ಆಗಿದೆ. ಆದ್ರೆ ಇವತ್ತು ರಾಜರಾಜ ಚೋಳ ಅವರ 1ನೇ ರಾಜರಾಜ ಚೋಳರ ಸಮಾಧಿ ಹುಡುಕಿದ್ರು ಸಿಗೋದಿಲ್ಲ. ಸಿಕ್ಕರು ಯಾವುದೋ ಒಂದು ಗ್ರಾಮದಲ್ಲಿ ಲೀನ್ ಆಗಿ ಹೋಗ್ತಾ ಇದೆ. ಅದ್ರ ಬಗ್ಗೆ ಮುಖ್ಯವಾದಂತ ಪ್ರಶ್ನೆ ಆಗ್ಬೇಕಾಗಿತ್ತು. ಅದನ್ನ ಒಂದು ಸಾಂಸ್ಕೃತಿಕ ಅಭ್ಯುದಯಕ್ಕೆ ಕಾರಣ ಆಗೋ ರೀತಿಯಾಗಿ ಅಭಿವೃದ್ಧಿ ಪಡಿಸಬಹುದಾಗಿತ್ತು. ನಿಜ ಸರ್. ನೋಡಿ, ತಾವು ತಮಿಳುನಾಡಿನಿಂದ ಈ ತರ ಒಂದು ಯಾರು ಒಪ್ಪದ ಸ್ಟೇಟ್ಮೆಂಟ್ಗಳು ಬಂದಾಗ ತುಂಬಾ ಬೇಸರ ಆಗ್ತದೆ. ದೇವಾಲಯಗಳ ನಾಡು ರೀ, ಹಿಂದೂ ಧರ್ಮದ ಸಾಕ್ಷೀಭೂತಗಳು ಸಾವಿರಾರು ಸಂಖ್ಯೆಯಲ್ಲಿ ಕಾಣ ಸಿಗುವಂತ ಒಂದು ಪವಿತ್ರ ಸ್ಥಳ ತಮಿಳುನಾಡು. ಅಂತ ಒಂದು ಪ್ರದೇಶದಿಂದ ಬಂದಂತ ಒಬ್ಬ ವ್ಯಕ್ತಿ ಇಂಥ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಂತಂದ್ರೆ ಬೇಸರ ಆಗುತ್ತೆ. ನೋಡಿ, ನಾವೆಲ್ಲ ತುಂಬಾ ಗೌರವಿಸಬೇಕಾದಂತಹ ಒಂದು ಸಂಗತಿ. ಇತಿಹಾಸವಿಲ್ಲದವನ ಬದುಕು ಬರಿದಾಗುತ್ತದೆ. ಈಗ ನೀವು ಒಬ್ಬ ಹಾಸ್ಪಿಟಲ್ಗೆ ಹೋದ್ರೆ, ಡಾಕ್ಟರ್ ಹತ್ರ ಹೋದ್ರೆ ಅವ್ನು ನಿಮ್ಮ ಹಿಸ್ಟ್ರಿ ಕೇಳ್ತಾನೆ ಅಲ್ವಾ?
ನೀನು ಹಿಂದೆ ಏನಾಗಿತ್ತು, ಹಿಂದೆ ಏನಾಗಿತ್ತು ಅಂತ ಕೇಳದೆ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಇಂದಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಒಬ್ಬ ಡಾಕ್ಟ್ರಿಗೂ ಕೂಡ ಹಿಸ್ಟ್ರಿ ಬೇಕು ಒಂದು ಪೇಷಂಟ್ಗೆ ಅಂದಾಗ ನಮ್ಮ ಸಮಾಜಕ್ಕೆ ಬೇಡವೆ, ನಮ್ಮ ಸಮುದಾಯಕ್ಕೆ ಬೇಡವೆ, ನಮ್ಮ ದೇಶಕ್ಕೆ ಬೇಡವೆ ಇತಿಹಾಸ? ಇಂತಹ ಒಂದು ಸಂದರ್ಭದಲ್ಲಿ, ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗಡೆ ನಾವಿದ್ದೇವೆ. ಇದಕ್ಕೆಲ್ಲ ಉತ್ತರ ಇಷ್ಟೇ, ಇತಿಹಾಸಕ್ಕೊಂದು ವ್ಯವಸ್ಥಿತವಾದಂತಹ ಪ್ರಜ್ಞಾ ಸ್ಥಿತಿಯ ನಿರ್ಮಾಣ ಆಗಬೇಕು. ಐತಿಹಾಸಿಕ ಪ್ರಜ್ಞೆಯನ್ನ ನಮ್ಮ ಸಮಾಜಕ್ಕೆ ಕೊಡಬೇಕು. ಅದೆಲ್ಲ ನಮ್ಮ ಜವಾಬ್ದಾರಿ. ಇತಿಹಾಸವನ್ನ ತಿಳಿದಂಥವ್ರು, ಇತಿಹಾಸವನ್ನ ಓದ್ಕೊಂಡಂಥವ್ರು ಸಮಾಜವನ್ನ ಈ ರೀತಿಯಲ್ಲಿ ಒಂದು ಹಿಸ್ಟೋರಿಕಲ್ ಸೆನ್ಸ್ ಅನ್ನ ತುಂಬಬೇಕು. ಬಿಟ್ಟು ಈ ತರದ್ದೆಲ್ಲ ಸಂಗತಿಗಳನ್ನ, ಅಫ್ಕೋರ್ಸ್ ಇವ್ರು ಹೇಳಿದವರು ಒಬ್ರು ಕಲಾವಿದ ಇರ್ಬೋದು, ಯಾರೋ ಹಿಸ್ಟೋರಿಯನ್ ಅಲ್ಲ, ಯಾರೋ ಒಂದು ಕಲಾವಿದ ಇರ್ಬೋದು, ಯಾರೇ ಆದ್ರೂ ಕೂಡ ಒಬ್ಬ ಪ್ರಸಿದ್ಧ ನಟ, ಒಬ್ಬ ಎಲ್ಲರಿಗೂ ತಿಳಿದುಕೊಂಡಿರುವಂತಹ ಒಂದು ಎಲ್ಲರಿಗೂ ಗೊತ್ತಿರುವಂತಹ ನಟ ಈ ತರ ಹೇಳಿದಾಗ ಯಾರೋ ಒಬ್ಬ ಸಾಮಾನ್ಯನಿಗಾದ್ರೂ ಅನುಮಾನ ಬರದೇ ಇರ್ಲಿಕ್ಕಿಲ್ಲ. ಹೀಗಾಗಿ ಜವಾಬ್ದಾರಿಯ ಸ್ಥಾನದಲ್ಲಿ ಇರುವಂತವ್ರು ಈ ತರ ಸ್ಟೇಟ್ಮೆಂಟ್ ಗಳನ್ನ ಕೊಡಬಾರದು. ಸಮಾಜ ಒಂದು ಐತಿಹಾಸಿಕ ಪ್ರಜ್ಞೆಯನ್ನ ಬೆಳೆಸ್ಕೊಂಡಾಗ ಬಹುಶಃ ಈ ರೀತಿಯ ಅಪಸವ್ಯಗಳಿಗೆಲ್ಲ ಒಂದು ಪೂರ್ಣ ವಿರಾಮ ಇಡಲಿಕ್ಕೆ ಸಾಧ್ಯ. ನೀವೊಂದು ಮಾತಕ್ಕೆ ಆಗದಿರುವ ಪರಿಸ್ಥಿತಿ ಒಳಗಡೆ ನಾವಿದ್ದೇವೆ ಅಂತ. ಈ ತರ ಸಂಗತಿಗಳು ನಮ್ಮ ಕರ್ನಾಟಕದ ರಾಜಮನೆತನಗಳ ಇಷ್ಟೇ. ಎಷ್ಟೋ ಅರಸರುಗಳ ಬಗ್ಗೆ ಇನ್ನೂ ಸ್ಪಷ್ಟವಾದ ಅಧ್ಯಯನವೇ ಆಗಿಲ್ಲ. ಪ್ರಾದೇಶಿಕ ಅರಸರುಗಳ ಬಗ್ಗೆ ತೀವ್ರ ಆಲೋಚನೆ, ಕೇವಲ ಸ್ವತಂತ್ರ ಅರಸರುಗಳ ಬಗ್ಗೆ ಮಾತ್ರ ನಮ್ಮ ಆಲೋಚನೆ, ಸ್ಥಳೀಯ ಅರಸರುಗಳ ಬಗ್ಗೆ ಆಲೋಚನೆ ಇಲ್ಲ. ಸಾಮಂತರ ಅರಸರ ಕೊಡುಗೆ ನಗಣ್ಯವೇ? ಈ ತರ ಅನೇಕ ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಉತ್ತರ ಐತಿಹಾಸಿಕ ಪ್ರತಿಯೊಬ್ಬರು ಬೆಳೆಸ್ಕೊಳ್ಬೇಕು. ಹೇಗೆ ವಿದೇಶಗಳಲ್ಲಿ ಈಗ ನೋಡಿ, ನಮ್ಮ ದೇಶ ಸಾವಿರಾರು ವರ್ಷಗಳ ಸುದೀರ್ಘ ಶ್ರೇಷ್ಠ ಚಾರಿತ್ರಿಕ ಹಿನ್ನೆಲೆ ಇರುವಂತಹ ರಾಷ್ಟ್ರ. ಇಂತಹ ರಾಷ್ಟ್ರ ನಾವು ಇತಿಹಾಸ ಗಣಿಸ್ತಾ ಇದ್ದೇವೆ. ಇತಿಹಾಸವೇ ಇಲ್ಲದ ಅನೇಕ ರಾಷ್ಟ್ರಗಳಿದೆ ಜಗತ್ತಿನಲ್ಲಿ. ಅವರೆಲ್ಲ ಇತಿಹಾಸವನ್ನ ಎಷ್ಟು ಎತ್ತರದಲ್ಲಿ ತಲೆ ಮೇಲೆ ಇಟ್ಕೊಂಡು ಕುಣಿಸ್ತಾ ಇದ್ದಾರೆ. ಎಂಥ ವ್ಯವಸ್ಥೆಯ ವ್ಯಂಗ್ಯ ಅಲ್ವೇ? ಹೀಗಿರುವಾಗ ನಾವು ಆಲೋಚನೆ ಮಾಡಬೇಕು. ಇತಿಹಾಸವನ್ನ ನಾವು ಗಂಭೀರವಾಗಿ ತೆಗೆದುಕೊಂಡು ಐತಿಹಾಸಿಕ ಪ್ರಜ್ಞೆಯನ್ನ ಪ್ರತಿಯೊಬ್ಬರು ಬೆಳೆಸ್ಕೊಂಡ್ರೆ ಬಹುಶಃ ಈ ರೀತಿಯ ಅಪಸವ್ಯಗಳಿಗೆಲ್ಲ ಒಂದು ಮುಕ್ತಾಯವನ್ನ ಹಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಇವರ ಹೇಳಿಕೆಯನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಅದೊಂದು ಹಾಸ್ಯಾಸ್ಪದ ಹೇಳಿಕೆ, ಅದೊಂದು ತುಂಬಾ ಬಾಲಿಶವಾದ ಸ್ಟೇಟ್ಮೆಂಟ್ ಅಂತ ಹೇಳಿ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಉತ್ತಮವಾದಂತ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ಸ್ ಅ ಲಾಟ್. ನಮಸ್ತೆ ಸರ್.